ರಾಜ್ಯ ಗ್ಯಾರಂಟಿ ಯೋಜನೆ ಬಳಿಕ ರಾಜ್ಯ ಸರ್ಕಾರದ ಬಳಿ ಡೆಡ್ಲಿ ಗುಂಡಿಗಳನ್ನ ಮುಚ್ಚೋದಕ್ಕೆ ಹಣ ಇಲ್ಲ ಅನ್ಸುತ್ತೆ. ಅದಕ್ಕೆ ಅಧಿಕಾರಿಗಳಿಗೆ ಮನವಿ ಮಾಡಿ ಸುಸ್ತಾದಂತಹ ಇಲ್ಲಿನ ಗ್ರಾಮಸ್ಥರು ತಮ್ಮ ಸ್ವಂತ ಖರ್ಚಿನಲ್ಲೇ ಗುಂಡಿಗಳನ್ನ ಮುಚ್ಚಿದ್ದಾರೆ. ಎಲ್ಲಿ ಇದಾಗಿರೋದು ಅನ್ನೋದರ ಸ್ಟೋರಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಡೆಡ್ಲಿ ಗುಂಡಿ ಮುಚ್ಚಲು ಸರ್ಕಾರದ ಬಳಿ ಹಣವಿಲ್ವಾ? ಸ್ವಂತ ಖರ್ಚಿನಲ್ಲೇ ಹೆದ್ದಾರಿ ಗುಂಡಿ ಮುಚ್ಚಿದ ಗ್ರಾಮಸ್ಥರು. ಬೀದರ್ನ ಕಂದಗೋಳ ಗ್ರಾಮಸ್ಥರಿಂದ ಮಾದರಿ ಕೆಲಸ. ಪಂಚ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರದ ಬಳಿ ರಸ್ತೆಯಲ್ಲಿ ಬಿದ್ದಿರುವ ಡೆಡ್ಲಿ ಗುಂಡಿಗಳನ್ನ ಮುಚ್ಚಲು ಹಣವಿಲ್ವಾ? ಹೌದು, ಹೀಗೊಂದು ಪ್ರಶ್ನೆ ಮೂಡೋಕೆ ಕಾರಣವಿದೆ. ಬೀದರ್ನಿಂದ ತೆಲಂಗಾಣದ ಹಾಗೂ ಮಹಾರಾಷ್ಟ್ರಕ್ಕೆ ಹೋಗುವ ರಾಜ್ಯ ಹೆದ್ದಾರಿಯಲ್ಲಿ ಡೆಡ್ಲಿ ಕಂದಕಗಳು ಬಿದ್ದಿವೆ. ಆದರೆ ಸರ್ಕಾರ ರಸ್ತೆ ಗುಂಡಿ ಮುಚ್ಚಿಲ್ಲ ಅಂತ ಗ್ರಾಮಸ್ಥರೇ ಗುಂಡಿ ಮುಚ್ಚಿದ್ದಾರೆ. ಬೀದರ್ನಿಂದ ವಡಗಾಂವು ಮಾರ್ಗವಾಗಿ ತೆಲಂಗಾಣ ಮತ್ತು ನಾಗಮಾರಪಳ್ಳಿ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಪ್ರತಿದಿನ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ಭಾರಿ ಗಾತ್ರದ ವಾಹನಗಳ ಓಡಾಟದಿಂದ ರಸ್ತೆಗಳು ಮತ್ತಷ್ಟು ಅಧ್ವಾನ ಆಗಿವೆ. ಈ ಮಧ್ಯೆ ತುಂತುರು ಮಳೆಯಿಂದ ರಾಜ್ಯ ಹೆದ್ದಾರಿಯಲ್ಲಿ ಡೆಡ್ಲಿ ಕಂದಕಗಳು ಸೃಷ್ಟಿಯಾಗಿವೆ. ಪ್ರತಿದಿನ ಬೀದರ್ಗೆ ಹಾಗೂ ಔರಾದ್ಗೆ ಹೋಗಬೇಕಾದ್ರೆ ಭಯದಲ್ಲೇ ಜನ ಸಂಚಾರ ಮಾಡ್ತಿದ್ರು. ಈ ಬಗ್ಗೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಪ್ರಯೋಜನ ಆಗಿರಲಿಲ್ಲ. ಶಾಸಕರು ಮತ್ತು ಮಾಜಿ ಸಚಿವರಾದ ಪ್ರಭು ಚೌಹಾಣ್ಗೆ 10 ಬಾರಿ ಮನವಿ ಕೊಟ್ಟರೂ ಕೆಲಸ ಆಗಿರಲಿಲ್ಲ. ಸರ್, ಈಗ ಯೋಜನೆ ಮಾಡ್ಕೊಂಡು ಕೂತಾರ, ಅದಕ್ಕೆ ಕೊಡ್ಲಿಕ್ಕೆ ದುಡ್ಡಿಲ್ಲ ಸರ್ಕಾರ ಹತ್ರ. ಇವಾಗ ಇವು ಏನು ಸಾರ್ವಜನಿಕರಿಗೆ ರಸ್ತೆಗಳಾಗಿರಲಿ, ಗುಂಡಿಗಳು ರಸ್ತೆ ಮೇಲೆ ಭಾಳ ದೊಡ್ಡ ದೊಡ್ಡ ಗುಂಡಿ ಬಿದ್ದಾವೆ ಸರ್. ಇವು ಮುಚ್ಚಕ್ಕೆ ರೊಕ್ಕ ಇಲ್ಲ ಸರ್. ಭಾಳ ಸರಿ ನಾವು ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಇದ್ರ ಬಗ್ಗೆ ಲೆಟರ್ ಕೊಟ್ಟಿದ್ದೆವು. ಪ್ರಭು ಚವ್ಹಾಣ್ ಅವರು ಈ ಜನರಿಗೆ ಭಾಳಷ್ಟು ತೊಂದರೆ ಆದರೂ ಸಹ ಅವ್ರು ಯಾವುದೇ ರೀತಿಯ ಲಕ್ಷ್ಯ ಕೊಡ್ತಾ ಇಲ್ಲ. ಭಾಳ ಸರಿ ಹೇಳಿದ್ರು ಭೀ ಅವ್ರು ಬಂದು ಕೇಳಕ್ಕೆ ರೆಡಿ ಇಲ್ಲ ಇಲ್ಲಿ. ಯಾಕಂದ್ರೆ ಆಂಧ್ರ ಮತ್ತು ಮಹಾರಾಷ್ಟ್ರ ಎರಡು ಭಾಗ ಗಡಿನಾಡ ಸರ್ ಇದು. ರಾಜ್ಯ ಹೆದ್ದಾರಿ. ಹಾಗಾಗಿ ಸರ್ ಭಾಳ ಬೈಕ್ ಸವಾರ ಬಿದ್ದು ಕೈಕಾಲು ಮುರ್ಕೊಂಡ್ರ. ಹಾಗಾಗಿ ನಮ್ದೆಲ್ಲ ಗ್ರಾಮಸ್ಥರು ಸೇರಿಕೊಂಡು ನಮ್ಮ ಸ್ವಂತ ಖರ್ಚಿನಲ್ಲಿ ಅದು ಏನು ತಂದು ಮರಬು ಮತ್ತು ಕಂಕರು ಸ್ವಲ್ಪ ಸಿಮೆಂಟ್ ಅದು ಹಾಕಿ ಆದಷ್ಟು ನಮ್ಮ ಕೈಲಿ ಏಟಾಗ್ತದ ಅಷ್ಟು ಸರಿ ಮಾಡಿವಿ. ಇದರಿಂದ ಕಂದಗೋಳ ಗ್ರಾಮಸ್ಥರೇ ತಮ್ಮ ಕೈಯಿಂದ ಹಣ ಹಾಕೊಂಡು ರಸ್ತೆ ರಿಪೇರಿ ಮಾಡಿದ್ದಾರೆ. ತಮ್ಮ ಸ್ವಂತ ಖರ್ಚಿನಲ್ಲೇ ಜಲ್ಲಿ ಮರಳು ತಂದು ರಸ್ತೆಯಲ್ಲಿ ಬಿದ್ದ ಗುಂಡಿಗಳನ್ನ ಮುಚ್ಚಿದ್ದಾರೆ. 3 ಕಿಲೋಮೀಟರ್ ದೂರದವರೆಗೆ ಇರುವ ಗುಂಡಿಗಳನ್ನ ಮಣ್ಣಿನಿಂದ ಮುಚ್ಚಿ ಮಾದರಿಯಾಗಿದ್ದಾರೆ. ಇದರಿಂದ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಮುಜುಗರವಾದಂತಾಗಿದೆ. ಗಾಡಿಗಳು ಬಿದ್ದಾವ, ಅಧಿಕಾರಿಗಳು ಎಷ್ಟು ಲೆಟರ್ ಕೊಟ್ಟರು ಯಾರು ಕೇರ್ ಮಾಡ್ತಾ ಇಲ್ಲ. ಗ್ರಾಮಸ್ಥರು ಅವರೇ ಕೈ ದುಡ್ಡು ಹಾಕಿ ಅದು ಎಲ್ಲ ಇದು ಮಾಡಿ ಕಂಕರ್ ಹಾಕಿ ಎಷ್ಟೋ ಸಲ ಬಿದ್ದಾರೆ. ಇಲ್ಲಿ ಆಕ್ಸಿಡೆಂಟ್ ಏನೂ ಆಗ್ಯಾವ, ಅಲ್ಲಿ ಟೆಕ್ ಬಿದ್ದೋಗ್ಯಾವ, ನಾವೇ ಬಿದ್ದಿದ್ದೆವು. ಅದ್ರ ಎಲ್ಲರೂ ಕೈ ಹೆಚ್ಚಿ ದುಡ್ಡು ಹಾಕಿ ಕರ್ಸಿಂದು ಗ್ರಾಮಸ್ಥರಿ ಅದು ಟೆಕ್ ಮುಚ್ಚೋದು ಮಾಡ್ಯಾರ. ಅವ್ರೇ ಮಾಡಿ ಕರ್ಸಿಂದು ಯಾರು ಅಧಿಕಾರಿ ಬರ್ತಂಗಿಲ್ಲ, ನೋಡೋರಿಲ್ಲ. ನೋಡ್ಬೇಕು ಅದು ನ್ಯೂಸಲ್ಲಿ ನೋಡಿ ಕಸಿ ಅಧಿಕಾರಿಗಳು ಎಷ್ಟು ನಾಚಿಕೆ ಬರಬೇಕು. ಗ್ರಾಮಸ್ಥರ ಮಾಡ್ಯಾರಪ್ಪ ಅಂತ ಕಸಿ ನಾವು ತೋಲ್ ಗಾಡಿ ಓಡಾಡ್ತಾವ, ಬ್ರೇಕ್ ಮಾಡಿದಾಗ ಸಡನ್ಲಿ ಏಕದಮ್ ಗಾಡಿ ಹಿಂದೆ ಹೊಂಟದ, ಆಕ್ಸಿಡೆಂಟ್ ಆಗ್ಲತ್ತವ. ರಾತ್ರಿ ಏನು ಮಳಿನಾರ ಮ್ಯಾಲೆ ಹೊಂಟ್ರೆ ಎಷ್ಟು ಮನೆ ಇಬ್ಬರು ಬಿದ್ದಾರ, ಯಾರು ನೋಡ್ರಿಲ್ಲ. ತಮ್ಮ ಸ್ವಂತ ಖರ್ಚಿನಲ್ಲಿ ಕಂದಗೋಳ ಗ್ರಾಮಸ್ಥರೇ ಗುಂಡಿಗಳನ್ನು ಮುಚ್ಚಿದ್ದು ಮಾದರಿ ಕೆಲಸ. ಆದರೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಮಾಡದ ಕೆಲಸವನ್ನ ಗ್ರಾಮಸ್ಥರು ಮಾಡಿದ್ದು ವಿಪರ್ಯಾಸ. ಮಲ್ಲಿಕಾರ್ಜುನ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.